ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಭಾರಿ ಬೆಳವಣಿಗೆಗಳು ನಡೀತಾ ಇದೆ. ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಖಾಸಗಿ ಹೋಟೆಲ್ನಲ್ಲಿ ಕೆಲ ಕಾಲ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ಈ ವೇಳೆ ಪಕ್ಷ ಸಂಘಟನೆ ಹೋರಾಟದ ಕುರಿತು ಅಮಿತ್ ಶಾಗೆ ಮಾಹಿತಿಯನ್ನ ನೀಡಿದ್ದಾರೆ ಯಡಿಯೂರಪ್ಪ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ. ಅಮಿತ್ ಶಾಗೆ ಈ ಮಾಹಿತಿಯನ್ನ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆಗಮನ ಆಗಿದೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ದಿಢೀರ್ ಭಾರಿ ಬೆಳವಣಿಗೆಗಳು ನಡೀತಾ ಇದೆ. ಅಮಿತ್ ಶಾ ಅವರನ್ನ ಬಿಎಸ್ ಯಡಿಯೂರಪ್ಪ ಅವರು ಭೇಟಿ ಮಾಡಿದ್ರು. ಭೇಟಿ ಮಾಡಿ ಖಾಸಗಿ ಹೋಟೆಲ್ನಲ್ಲಿ ಕೆಲಕಾಲ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ಈ ವೇಳೆ ರಾಜ್ಯದಲ್ಲಿ ಯಾವ್ಯಾವ ಸ್ಥಿತಿ ಇದೆ, ಹೇಗಿದೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ, ಈ ಕುರಿತಾಗಿ ವಿವರಣೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಇನ್ನು ಪಕ್ಷ ಸಂಘಟನೆ ವಿಚಾರವಾಗಿ ಮತ್ತು ಸರ್ಕಾರದ ವಿರುದ್ಧ ಯಾವ ರೀತಿಯ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ನಡೆಸ್ತೀವಿ, ಈ ಕಾಲ್ತುಳಿತ ಪ್ರಕರಣ ಆಗಿರಬಹುದು, ಮಳೆ ಅವಾಂತರ ಆಗಿರಬಹುದು, ಮತ್ತೆ ಇನ್ನು ಈ ಮೀಸಲಾತಿ ಕುರಿತಾಗಿ ಆಗಿರಬಹುದು, ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ಸಹ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ನೀಡುವಂತಹ ಕೆಲಸವನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡಿದ್ದಾರೆ ಯಡಿಯೂರಪ್ಪ. ಅಮಿತ್ ಶಾ ಅವರ ಆಗಮನದಿಂದ ಬಿಜೆಪಿಯಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಮಾಜಿ ಸಂಸದ ಸಿದ್ದೇಶ್ವರ್ ಮನೆಯಲ್ಲಿ ರೆಬೆಲ್ಸ್ ಟೀಮ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಇನ್ನು ರೆಬೆಲ್ಸ್ಗಳ ಸಭೆಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಸಹ ಭಾಗಿಯಾಗಿದ್ದರು. ಇನ್ನು ಕುತೂಹಲ ಮೂಡಿಸಿದೆ ಸಚಿವ ಸೋಮಣ್ಣ ಅವರ ಉಪಸ್ಥಿತಿ. ಭಿನ್ನರನ್ನ ಸಮಾಧಾನ ಪಡಿಸೋಕೆ ಅವರು ಅಲ್ಲಿಗೆ ತೆರಳಿದ್ರಾ ಅಥವಾ ಸಭೆಯಲ್ಲಿ ಅವರು ಜಾಯ್ನ್ ಆದ್ರ, ಅದು ಇನ್ನೂ ತಿಳಿದು ಬರಬೇಕಾಗಿದೆ. ಸಭೆಯಲ್ಲಿ ಬಿಪಿ ಹರೀಶ್, ರಮೇಶ್ ಜಾರಕಿಹೊಳಿ ಸಹ ಭಾಗಿಯಾಗಿದ್ರು. ಒಂದ್ ಕಡೆ ಅಮಿತ್ ಶಾ ಅವರ ಆಗಮನ ಆಗಿದೆ. ಈ ಯಡಿಯೂರಪ್ಪ ಅವರು ಹೋಗಿ ಭೇಟಿ ಮಾಡಿದ್ರು, ಪಕ್ಷ ಸಂಘಟನೆ ಹೋರಾಟದ ಕುರಿತು ಮಾತುಕತೆಯನ್ನ ನಡೆಸ್ತಾ ಇದ್ರು. ಇನ್ನೊಂದ್ ಕಡೆ ರೆಬೆಲ್ಸ್ ಟೀಮ್ ಮೀಟಿಂಗ್ ಅನ್ನ ನಡೆಸಿದೆ. ಮಾಜಿ ಸಂಸದ ಸಿದ್ದೇಶ್ವರ್ ಅವರ ಮನೆಯಲ್ಲಿ ರೆಬೆಲ್ಸ್ ಮೀಟಿಂಗ್ ನಡೆದಿದೆ. ಇನ್ನ ಈ ಮೀಟಿಂಗ್ ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಕೇಂದ್ರ ಸಚಿವ ಸೋಮಣ್ಣ ಅವರು ಭಾಗಿಯಾಗಿರೋದು. ಇವರು ಯಾಕೆ ಇಲ್ಲಿ ಹೋದ್ರು ಅನ್ನೋದೇ ಇದೀಗ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಸಭೆಯಲ್ಲಿ ಬಿಪಿ ಹರೀಶ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಈ ಭಿನ್ನರನ್ನ ಸಮಾಧಾನ ಪಡಿಸೋಕಾಗಿ ಈ ಕೇಂದ್ರ ಸಚಿವ ಸೋಮಣ್ಣ ಅವರು ಹೋಗಿದ್ದ ಅನ್ನುವಂತಹ ಪ್ರಶ್ನೆ ಸಹ ಇದೀಗ ಕಾಡ್ತಾ ಇರೋದು. ಬಂದೆ ಜೋಶಿ ಅವರು ಬರ್ತಾರೆ ಅಂದ್ರೆ ಮಾತಾಡ್ತೇವೆ ಹೊರಟಷ್ಟೇ. ಇಲ್ಲ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ, ನೀವು ಇಲ್ಲ ಅಷ್ಟೇ. ಇದು ಏನು ಚರ್ಚೆ ಇಲ್ಲ, ಏನು ಮಾತಾಡೋದಿಲ್ಲ. ನಾನು ನಿಮಗೆ ಯಾವುದೇ ಬ್ರೇಕಿಂಗ್ ನ್ಯೂಸ್ ಕೊಡೋ ಅಂಥ ವ್ಯಕ್ತಿ ನಾನಲ್ಲ. ನನಗೆ ಗೊತ್ತಿಲ್ಲ, ಹೈಕಮಾಂಡ್ ನಾನಲ್ಲ. ಹೈಕಮಾಂಡ್ದವ್ರು ಕೇಳಿ. ನೀವು ಪಾರ್ಟಿ ಆಫೀಸ್ ಬಂದಿರೋದು ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ನಿಮ್ಗೆ ಹಂಗೆ ಅನ್ಸಿದ್ರೆ ಹಂಗೆ ಅನ್ಕೊಳ್ರಿ, ಇಲ್ಲ ಅಂದ್ರೆ ಇಲ್ಲ ಅನ್ಕೊಳ್ರಿ. ರಾಜ್ಯಾಧ್ಯಕ್ಷರಿಗೆ ಇವ್ರನ್ನೇ ಮುಂದುವರಿಸ್ತಾರೆ ಅನ್ನೋದು ಚರ್ಚೆ ನಡೀತಾ ಇದೆ. ಗೊತ್ತಿಲ್ಲ, ಆ ವಿಷಯಕ್ಕೆ ಹೋಗಿಲ್ಲ ನಾವು. ನಮ್ದೇನು ವಿಷಯ ಇತ್ತು ಆ ವಿಷಯ ಮಾತಾಡಿದ್ವಿ, ಹೋಗ್ತದೆ. ಏನು ವಿಷಯ ಇತ್ತು? ನಮ್ಮ ಸ್ವಂತ ವಿಷಯ. ಇಲ್ಲಿವರೆಗೂ ಅದೀನಿ ಪಕ್ಷದಾಗೆ, ಜೋಡಿಸ್ಕಿಟ್ಟೆ ಅದೀನಿ ನಾನು. ನಾನೇನು ಪಕ್ಷ ಬಿಟ್ಟೇನಿಲ್ಲ, ಪಕ್ಷದಾಗ ಇರ್ತೀನಿ ನಾನು. ಹೌದು, ಪಕ್ಷದಾಗ ಇರ್ತೀನಿ. ನೀವೇನು ಹೇಳಿದ್ರೆ ನಾನು ಬ್ರೇಕಿಂಗ್ ನ್ಯೂಸ್ ಕೊಡಲ್ಲ. ನೀವು ಸುಮ್ಮನೆ ತಿರ್ಗಾ ಅಮ್ಮರ್ಗೆ ಅದನ್ನು. ಮೀಡಿಯಾ ಫ್ರೆಂಡ್ ನಾನಲ್ಲ. ನಮ್ಮ ರಾಜ್ಯದಾಗ ಯಾರಾದರೂ ಮೀಡಿಯಾ ಫ್ರೆಂಡ್ ಇದ್ದಾರೆ ಅಂದರೆ ಗಣ್ಯ ರಾಜಕಾರಣಿ ರೇಣುಕಾಚಾರ್ಯ. ನಿಮಗೆ ಯಾರಿಗೂ ನಾವು ಮಿತ್ರರಲ್ಲ, ಎಲ್ಲ ಮಾಧ್ಯಮದವ್ರಿಗೆ ಮಿತ್ರ ರೇಣುಕಾಚಾರ್ಯ. ಸರ್, ಭಾಳ ದಿನಗಳಿಂದ ನಾವು ಏನು ಹೇಳ್ತಾ ಇದ್ದೀವೋ ಅದನ್ನೇ ಅವ್ರ ಮುಂದೆ ಚರ್ಚೆ ಮಾಡಿದ್ದೀವಿ. ಅವರು ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ನಮಗೆ ಸಮಾಧಾನ. हाउसिंग प्रोजेक्ट स्कीम्स, उस स्कीम में 15% रिजर्वेशन मुसलमानों को दिया है. बार बार सुप्रीम कोर्ट ने ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಒಂದ್ ಕಡೆ ಅಮಿತ್ ಶಾ ಅವರು ಎಂಟ್ರಿ ಆಗ್ತಿದ್ದಂತೆ ಬಿಜೆಪಿಯಲ್ಲಿ ಬಿರುಸಿನ ಚಟುವಟಿಕೆ ಶುರುವಾಗಿದೆ. ಒಂದ್ ಕಡೆ ಯಡಿಯೂರಪ್ಪ ಅವರು ಹೋಗಿ ಅವರನ್ನ ಮೀಟ್ ಮಾಡ್ತಾರೆ. ಮತ್ತೊಂದ್ ಕಡೆ ರೆಬೆಲ್ಸ್ ಟೀಮ್ ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಇನ್ನೊಂದು ಕುತೂಹಲಕಾರಿ, ವಿ ಸೋಮಣ್ಣ ಅವರು ಈ ರೆಬೆಲ್ಸ್ ಟೀಮ್ ನಲ್ಲಿ ಮೀಟಿಂಗ್ ನಲ್ಲಿ ಕಾಣಿಸ್ಕೊಂಡಿರೋದು. ಇದರ ಅರ್ಥ ಏನು? ಮತ್ತೆ ಯಡಿಯೂರಪ್ಪ ಅವರು ಅಮಿತ್ ಶಾ ಅವ್ರ ಜೊತೆ ಏನೇನ್ ಮಾತುಕತೆ ನಡೆಸಿದ್ರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ.
ಅರ್ಪಿತಾ, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಆಯ್ಕೆ ಅಂತಿಮಗೊಳಿಸ್ತಾರೆ ಹೈಕಮಾಂಡ್ ಅವರು ಅನ್ನೋ ಚರ್ಚೆಗಳು ನಡೀತಾ ಇದಾವೆ. ಈ ಬೆನ್ನಲ್ಲೇ ಇವತ್ತು ಅಮಿತ್ ಶಾ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ನಾಳೆ BGS ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಇದೆ. ಅಮಿತ್ ಶಾ ಅವರು ಬಂದ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಒಂದ್ ರೀತಿಯಲ್ಲಿ ಬಿರುಸಿನ ಚಟುವಟಿಕೆ ಶುರುವಾಗಿದೆ. ಅಮಿತ್ ಶಾ ಅವ್ರನ್ನ ಕೆಲ ನಾಯಕರು ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಮಾಡಿದ್ರು. ಖುದ್ದು ಯಡಿಯೂರಪ್ಪನವರು ಅವ್ರು ಉಳ್ಕೊಂಡಿರುವಂತಹ ಹೋಟೆಲ್ಗೆ ಹೋಗಿ ಅಲ್ಲಿ ಅವ್ರನ್ನ ಸ್ವಾಗತ ಮಾಡಿ ಅಮಿತ್ ಶಾ ಜೊತೆ ಕೆಲವು ಹೊತ್ತು ಮಹತ್ವದ ಮಾತುಕತೆ ಕೂಡ ಮಾಡಿದ್ದಾರೆ. ಜೊತೆಗೆ ವೀರೇಂದ್ರ ಪರ ಯಡಿಯೂರಪ್ಪನವರು ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಈ ಬೆನ್ನಲ್ಲೇ ಇತ್ತ ವಿರೋಧಿ ಪಾಳೆಯ ಅಂದ್ರೆ ಯಾರೆಲ್ಲ ಭಿನ್ನರು ಅಂತ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ದಾರೋ ಅವರು ಕೂಡ ಒಂದು ಮಹತ್ವದ ತಡರಾತ್ರಿ ಹೊತ್ತಿನಲ್ಲಿ ಸಭೆ ಮಾಡ್ತಾ ಇದ್ದಾರೆ. GM ಸಿದ್ದೇಶ್ವರ್ ಅವರ ಬೆಂಗಳೂರಿನ ನಿವಾಸದಲ್ಲಿ ಅಪಾರ್ಟ್ಮೆಂಟ್ ಅದು. ಅಲ್ಲಿ ಸಭೆ ಸೇರಿದ್ದಾರೆ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, BP ಹರೀಶು. ಈ ಒಂದು ಸಭೆಗೆ ವಿ ಸೋಮಣ್ಣ ಅವ್ರನ್ನು ಕೂಡ ಅವ್ರು ಕರೆಸಿರುವಂತದ್ದು ಬಹಳ ಗಮನ ಸೆಳೀತಾ ಇದೆ, ಬಹಳ ಕುತೂಹಲ ಕೂಡ ಮೂಡ್ತಿರುವಂತದ್ದು. ವಿ ಸೋಮಣ್ಣ ಕೇಂದ್ರ ಸಚಿವರು, ಜೊತೆಗೆ ಅವ್ರ ಹೆಸರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ಚರ್ಚೆ ಆಗ್ತಿದೆ. ಈಗ ರೆಬೆಲ್ಸ್ ನಾಯಕರು ತಮ್ಮ ನಿವಾಸದಲ್ಲಿ ಗುಪ್ತ ಸಭೆ ಮಾಡುವ ಮೂಲಕ ಯಾವ ಸಂದೇಶ ರವಾನೆ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಈ ಬೆನ್ನಲ್ಲೇ ಇದ್ರ ಜೊತೆಗೆ ವಿಜೇಂದ್ರ ಅವ್ರನ್ನು ಮತ್ತೆ ಆಯ್ಕೆ ಮಾಡೋದು ಬೇಡ, ಮತ್ತೆ ಮುಂದುವರಿಸೋದು ಬೇಡ ಅನ್ನುವಂಥ ಪಟ್ಟನ್ನ ಹಿಡ್ಕೊಂಡು ಈಗಾಗಲೇ ಕಳೆದ ಒಂದು ವಾರದಿಂದ ಎಲ್ಲಾ ಹಿರಿಯ ನಾಯಕರ ಸಹಕಾರ ಕೊಡ್ತಿದ್ದಾರೆ. ನಾಳೆ ಅಮಿತ್ ಶಾ ಅವ್ರಿಗೂ ಕೂಡ ಈ ಸಂದೇಶ ರವಾನೆ ಮಾಡುವ ಸಾಧ್ಯತೆ ಇದೆ. ವಿಜೇಂದ್ರ ಬೇಡ, ಬೇರೆಯವ್ರನ್ನ ನೇಮಕ ಮಾಡಿ ಅನ್ನುವಂಥ ಒಂದು ಸಂದೇಶ. ಹಾಗಾಗಿ ಬಹಳ ಕುತೂಹಲ ಮೂಡ್ತಿದೆ ಬಿಜೆಪಿ ಮನೆಯ ವಿದ್ಯಮಾನಗಳು. ಅರ್ಪಿತಾ. ಓಕೆ, ಮಸೂದ್ ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ.